ಇದೇನಿದೆಯೋ ರಾತ್ರಿ 10 ಗಂಟೆನಲ್ಲಿ ಕಾಫಿ ಕುಡಿತಿದೀಯಾ? ಏನ್ ಮಾಡೋದಣ, ಬೆಳಗ್ಗೆಯಿಂದ ಒಂದು ನಿಮಿಷ ಸಹ ಪುರ್ಸೊತ್ತಾಗಿಲ್ಲ. ಮನೇದ್ ಕೆಲ್ಸಗಳು, ಆಫೀಸು, ಮಕ್ಳು ಹೋಮ್ವರ್ಕು, ಬರೀ ಇಷ್ಟೇ ಆಯ್ತು. ಎಲ್ಲ ಸಾಕಾಗಿ ಹೋಗಿದೆ. ಅದಕ್ಕೆ ಈಗ್ಲಾದ್ರೂ ಒಂದು ನಿಮಿಷ ನಿಶ್ಚಿಂತೆಯಿಂದ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಕೂತೆ. ಅದಿರಲಿ, ನೀನು ಕುಡಿತಾ ಇರೋ. ನಾನು ನಿನಗೆ ಕಗ್ಗದ್ದೊಂದು ಪದ್ಯ ಹೇಳ್ತೀನಿ. ಧರ್ಮವೆಂಬುದದೇನು, ಕರ್ಮವೆಂಬುದದೇನು, ಬ್ರಹ್ಮಾಂಡ ಕಥೆಯೇನು, ಜೀವಿತವಿದೇನು, ಬ್ರಹ್ಮವೆಲ್ಲಕ್ಕೂ ಮೂಲ, ಮಾಯ ತತ್ಕೃತಿ ಜಾಲ, ಬ್ರಹ್ಮವೇ ಜೀವನವು ಮಂಕುತಿಮ್ಮ. ಹೀಗೆ ಮಂಕುತಿಮ್ಮನ ಕಗ್ಗ, ಭಗವದ್ಗೀತೆ ಮತ್ತು ಬೇರೆ ಬೇರೆ ಆಧ್ಯಾತ್ಮಿಕ ಪ್ರವಚನಗಳನ್ನು ತುಂಬ ವರ್ಷದಿಂದ ಮಾಡ್ತಾ ಇರೋ ಒಬ್ಬರು ದಂಪತಿಗಳಿದ್ದಾರೆ, ಶ್ರೀಮತಿ ಶಾರದಾ ರಮೇಶ್ ಮತ್ತು ಡಾಕ್ಟರ್ ರಮೇಶ್. ಹೌದಾ? ನೀನೊಂದ್ಸಲ ಶ್ರೀಮತಿ ಶಾರದಾ ರಮೇಶ್ ಅವರನ್ನ ಭೇಟಿ ಮಾಡು. ಬೇಕಿದ್ರೆ ನಾಳೆನೇ ಹೋಗೋಣ. ಇಲ್ಲಾಂದರೆ ಪ್ರತಿ ಶುಕ್ರವಾರ ಅವ್ರ ಮನೆಯಲ್ಲಿ ಅವರು ಪ್ರವಚನ ನಡೆಸ್ತಾರೆ. ಅವತ್ತಿನ ದಿನ ಹೋಗೋಣ. ಆವಾಗ ನೀನು ಪ್ರವಚನನೂ ಒಂದಿನ ಕೇಳ್ದಂಗಾಗುತ್ತೆ, ಆಮೇಲೆ ಅವರ ಪರಿಚಯನೂ ಮಾಡ್ಕೊಳ್ಬಹುದು. ಅದು ಸರಿ ಅಂತ ಅನಿಸುತ್ತೆ. ಹೋಗೋಣವಾ? ಹೋಗ್ಬರೋಣ. ಅನುಭವದಡುಗೆಯ ಮಾಡಿ, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ, ಅನುಭವದಡುಗೆಯ ಮಾಡಿ. ಶ್ರೀಮತಿ ಶಾರದಾ ರಮೇಶ್ ಮತ್ತು ಡಾಕ್ಟರ್ ರಮೇಶ್ ದಂಪತಿಗಳು ಬೆಂಗಳೂರಿನಲ್ಲಿ ಸುಮಾರು ವರ್ಷಗಳಿಂದ ಆಧ್ಯಾತ್ಮಿಕ ಪ್ರವಚನದಲ್ಲಿ ನಿರತರಾಗಿದ್ದಾರೆ. ಇವರ ಪ್ರವಚನದ ಉದ್ದೇಶ ಭಗವದ್ಗೀತೆಯ ಪ್ರಸಾರ. ಇದರ ಜೊತೆಯಲ್ಲಿಯೇ ಇವರು ಮಂಕುತಿಮ್ಮನ ಕಗ್ಗ, ಕುಮಾರವ್ಯಾಸ ಭಾರತ, ಉಪನಿಷತ್ತುಗಳು, ವಿವೇಕ ಚೂಡಾಮಣಿ ಇವುಗಳ ಪ್ರವಚನ ಸಹ ನಡೆಸುತ್ತಿದ್ದಾರೆ. ಕಗ್ಗದ 954 ಪದ್ಯಗಳನ್ನು ಸುಲಭವಾದ ಕನ್ನಡದಲ್ಲಿ ಅರ್ಥ ವಿವರಣೆ, ಭಗವದ್ಗೀತೆಯ ಎಲ್ಲ 18 ಅಧ್ಯಾಯದಲ್ಲಿರುವ 700 ಶ್ಲೋಕಗಳಿಗೆ ವಾಚನ ಮತ್ತು ವ್ಯಾಖ್ಯಾನವನ್ನು 10ಕ್ಕೂ ಹೆಚ್ಚು ಬಾರಿ ಮಾಡಿರುವ ಶ್ರೇಯಸ್ಸು ಇವರದ್ದು. ಈ ದಂಪತಿಗಳಿಗೆ ಇದೊಂದು ಜೀವನ ವ್ರತ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಕೈಂಕರ್ಯ ನಡೆಸುತ್ತಿದ್ದಾರೆ. ಇವರ ಶಿಷ್ಯವೃಂದ ಇವರ ಎಲ್ಲ ವ್ಯಾಖ್ಯಾನಗಳನ್ನ ಸಂಗ್ರಹ ರೂಪದಲ್ಲಿ ಮಾಡಿ ಪ್ರಪಂಚದ ಯಾವುದೇ ಭಾಗದಲ್ಲಿದ್ದರೂ ಕೇಳಲು ಅನುಕೂಲವಾಗುವಂತೆ ವ್ಯಾಸಪ್ರಜ್ಞಾ.com ಈ ವೆಬ್ಸೈಟ್ನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಬನ್ನಿ ಕೇಳೋಣ ಅವರ ಅನುಭವದ ಮಾತುಗಳನ್ನ. ನಮಸ್ತೆ ಶಾರದಾ ಮೇಡಮ್, ವೆಲ್ಕಮ್ ಟು ಅನುಭವ ಕೆಫೆ ಪಾಡ್ಕಾಸ್ಟ್. ನಮಸ್ತೆ ದೀಪ್ತಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೇಡಮ್, ನಿಮ್ಮ ಈ ಆಧ್ಯಾತ್ಮಿಕದ ಮಾರ್ಗ ಶುರುವಾಗಿದ್ದು ಹೇಗೆ? ಅಂದ್ರೆ ಸ್ಪಿರಿಚುಯಾಲಿಟಿ ಅಂತ ಒಂದು ಸಂಕೀರ್ಣವಾದ ವಿಷಯದಲ್ಲಿ ಮುಂದುವರಿಬೇಕಾದ್ರೆ ಸಾಂಸಾರಿಕ ಜೀವನದಿಂದ ಹೊರಗಿದ್ದು ಸಾಧನೆ ಮಾಡೋದು ಅಂತ ಅನ್ಕೋತೀವಿ. ಆದ್ರೆ ನೀವು ಫ್ಯಾಮಿಲಿ ಲೈಫನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆಧ್ಯಾತ್ಮದ ಸಾಧನೆ ಸಹ ಮಾಡಿದ್ದೀರಾ. ಅದು ಹೆಂಗೆ ಶುರುವಾಯ್ತು? ಆ ಕಡೆಗೆ ನಿಮ್ ಒಲವು ಹೆಂಗೆ ಮೂಡ್ತು? ನಾನು ಹುಟ್ಟಿದ ಮನೆ, ಸೇರಿದ ಮನೆ ಎರಡೂ ಮಧ್ಯಮ ವರ್ಗದ ಕುಟುಂಬನೇ. ಕಷ್ಟ ಸುಖ ಎರಡೂ ಜೊತೆಯಾಗಿ ಕಂಡಿದ್ವಿ.
ಎರಡು ಸೇರಿದ ಮನೆಯಲ್ಲೂ ಕೂಡ ನಮ್ಮ ಹಿರಿಯರು ವೇದಾಂತಿಗಳೇ ಆಗಿದ್ರು ಅಂತ ಹೇಳೋರು. ತಂದೆ ತಾಯಿ ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟರು. ಅದೇ ಥರ ಅವರು ಕೂಡ ನಡೆದು ತೋರಿಸಿದ್ರು ನಮಗೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಮಗೆ ಮಾರ್ಗದರ್ಶನ, ಬೇರೆ ಗುರುಗಳ ಮಾರ್ಗದರ್ಶನ, ಇವ್ರ ಪ್ರವಚನಗಳು ಕೇಳೋದು ಮಾಡೋದು ಎಲ್ಲ ಇತ್ತು. ಆದ್ರೆ ಹೆಚ್ಚಾಗಿ ನಮಗೆ ಪ್ರಯೋಜನಕ್ಕೆ ಬಂದಿದ್ದು ಅದರೊಳಗೆ ಹೋಗಿ ನಾವು ಸ್ವಾಧ್ಯಾಯ ಮಾಡಿದಾಗ ಮಾತ್ರ. ನಮ್ಮ ಎಲ್ಲಾ ಪ್ರವಚನಕ್ಕೂ ಮುಖ್ಯವಾಗಿ ನಾವು ಆಧಾರ ಇಟ್ಕೊಂಡಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದರ ಭಾಷ್ಯನೇ, ಶಂಕರ ಭಾಷ್ಯನೇ, ಗೀತಾ ಭಾಷ್ಯನೇ ಇಟ್ಕೊಂಡಿದ್ದು. ಆದ್ರೆ ಅದರಲ್ಲೂ ಮುಖ್ಯವಾಗಿ ನಮಗೆ ಸಂಸ್ಕೃತದಿಂದ ಕನ್ನಡಕ್ಕೆ ಪೂರ್ತಿಯಾಗಿ ಈ ಶಂಕರ ಭಾಷ್ಯ ಕನ್ನಡಕ್ಕೆ ತಂದ್ಕೊಟ್ಟಂಥ ಹೊಳೆ ನರಸೀಪುರ ಸ್ವಾಮಿಗಳು, ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನ ನೆನೆಸ್ಕೊಳ್ಳೇಬೇಕು. ಅವ್ರನ್ನ ಅಭಿನವ ಶಂಕರರು ಅಂತಾನೆ ಗುರುತಿಸ್ತೀವಿ. ಸೊ ಅಂಥ ಪ್ರಾತಸ್ಮರಣೀಯರವರು. ಸೊ ಅವರ ಒಂದು ಪುಸ್ತಕನೇ ನಮಗೆ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದೆ ನಮಗೆ ಪ್ರವಚನಕ್ಕೆ ಆಧಾರ ಆಯಿತು. ನಿಮಗೆ ಬೇರೆ ಬೇರೆ ಕಡೆಯಿಂದ ಇನ್ಸ್ಪಿರೇಷನ್ ಬರ್ತಾ ಹೋಯಿತು. ಆದರೆ ಸ್ಲೋ ಆಗಿ ನಿಮಗೆ ಭಗವದ್ಗೀತೆ ಓದಿ ಅದರ ತಾತ್ಪರ್ಯ ತಿಳ್ಕೊಂಡು ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಬಹುದು ಅಂತ ಯಾವಾಗ ಮತ್ತೆ ಹೇಗೆ ಅನಿಸ್ತಾ ಹೋಯಿತು? ನಮ್ಮ ಮದುವೆ ಆಗ ಒಂದು 10 ವರ್ಷದ ತನಕ ಬಹುಶಃ ನಾವು ಸಾಂಸಾರಿಕ ಜೀವನ ಎಲ್ಲದರಲ್ಲ ಹಾಗೆ ಇದ್ವಿ. ಆದ್ರೆ ಕೆಲವೊಂದು ನಿತ್ಯ ಜೀವನ ಮಾಡ್ತಾ ಮಾಡ್ತಾ ಕರ್ಮ ಮಾಡ್ತಾ ಇರುವಾಗ ಏನೋ ನೀರಸ ಮಾಡಿದ್ದೇ ಮಾಡ್ತೀವಿ, ಏನೋ ಬಂಧನದಲ್ಲಿದ್ದೀವಿ, ಅದರಿಂದ ಬಿಡುಗಡೆ ಬೇಕು, ಏನ್ ಮಾಡ್ಬೋದು ಅಂತ ಅನಿಸ್ತಾ ಇತ್ತು. ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಮಗಳಿಗೆ ಗುರುಗಳಾಗಿದ್ದಂತ ಶ್ರೀಮತಿ ಅನಂತಲಕ್ಷ್ಮಿ ನಟರಾಜನ್ ಅವರ ಪರಿಚಯ ಆಯ್ತು. ಅವರು ನನಗೆ ನೀನು ಭಗವದ್ಗೀತೆ ಖಂಡಿತ ಬಾ, ನೀ ಕಲ್ತ್ಕೋಬೇಕು, ಪರೀಕ್ಷೆಗಳು ಕಟ್ಟು, ನಾ ಹೇಳ್ಕೊಡ್ತೀನಿ ಅಂತ ಹೇಳಿ ನನಗೆ ತುಂಬಾ ಪ್ರೇರಣೆ ಕೊಟ್ಟು ಅವರಿಂದ ಒಂದು ಇನ್ಸ್ಪಿರೇಷನ್ ಸಿಕ್ತು. ಹಾಗಾಗಿ ಅದ್ರ ಜೊತೆಗೆ ಅವ್ರ ಜೊತೆ ಕಲ್ತಿದ್ದು, ಆಮೇಲೆ ಇದನ್ನ ಅಧ್ಯಯನ ಮಾಡಕ್ಕೂ ಶುರು ಮಾಡಿದ್ವಿ. ಹಾಗಾದ್ರೆ ನಮ್ಗೆ ಈ ಲೌಕಿಕದ ಅನುಭವ ಎಲ್ಲ ಆಗಿದೆ. ಅಲೌಕಿಕ ಅನುಭವ ನಿಂಗೆ ಬೇಕು ಅಂದ್ರೆ ಭಗವದ್ಗೀತೆ ಓದು ಅಂತ ಪ್ರೇರಣೆ ಕೊಟ್ಟವ್ರು ಅವರೇನೆ. ಸೊ ಹಾಗಾಗಿ ಗೀತೆ ಅಧ್ಯಯನ ಆರಂಭ ಆಯ್ತು. ಅವ್ರು ಹೇಳಿದ್ರು ಲೌಕಿಕ ಅಂದ್ರೆ ಬಂಧನ, ಅಲೌಕಿಕ ಅಂದ್ರೆ ಬಿಡುಗಡೆ. ಯಾವ್ದ್ರಿಂದ ಬಿಡುಗಡೆ ಆಗ್ಬೇಕು ನೀ ಯೋಚನೆ ಮಾಡು ಅಂತ ಹೇಳಿದ್ರು. ಲೌಕಿಕ ಅಂದ್ರೆ ಪೂರ್ತಿ ಏನ್ ಬಿಡುಗಡೆ ಅಂತೂ ಆಗಕ್ಕಾಗಲ್ಲ, ಸಂಸಾರ ಜೀವನ ಮಕ್ಕಳು ಇದ್ದೇ ಇರತ್ತೆ. ಅದ್ರಲ್ಲಿದ್ದು ಹೇಗೆ ಈಸಬೇಕು, ಇದ್ದು ಜಯಿಸಬೇಕು ಹೇಗೆ ಅಂತ ತೋರಿಸಿದ್ರು. ನೀವು ಈ ತರ ಒಂದ್ ಭಗವದ್ಗೀತೆ ಅಧ್ಯಯನ ಅಂತ ಶುರು ಮಾಡ್ಕೊಂಡ್ರಿ. ಅದ್ರಲ್ಲಿ ನಿಮ್ಗೆ ಇಷ್ಟ ಆಗ್ತಾ ಹೋಯ್ತು, ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಂಡ್ರಿ. ಅದನ್ನ ಹೆಂಗೆ ನೀವು ಮುಂದುವರಿಸ್ಕೊಂಡ್ ಹೋದ್ರಿ? ಹಾಗೆ ಒಂದಷ್ಟು ವರ್ಷ ಅವ್ರ ಹತ್ರನೇ ಕಲಿತಾ ಇದ್ವಿ. ಮಕ್ಕಳು, ಸಂಸಾರ, ಮದ್ವೆ, ಇದೆಲ್ಲ ಮಕ್ಕಳದ್ದು ಮದ್ವೆ ಜವಾಬ್ದಾರಿಗಳು ಎಲ್ಲ ಕಳೆದ್ಮೇಲೆ ನಾವು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸ್ಕೊಳ್ಳಕ್ಕೆ ಸಾಧ್ಯ ಆಯ್ತು. ಸೊ ನಮ್ಮ ಯಜಮಾನರು ಕೂಡ ವ್ಯಾಪಾರಸ್ಥರಾಗಿದ್ರು. ಸೊ ಹಂಗಾಗಿ ಅವ್ರಿಗೂ ವ್ಯಾಪಾರಸ್ಥಲ್ಲಿ ಏರುಪೇರುಗಳೆಲ್ಲ ನೋಡಿ ಇದೆಲ್ಲ ಬಿಟ್ಟು ಏನಾರು ಒಂದು ಸಮಾಜಕ್ಕೆ ನಮ್ಮ ತಿಳಿದಂತ ಜ್ಞಾನ ಕೊಡ್ಬೇಕು ಅಂತ ಅನಿಸ್ತು. ಹಾಗಾಗಿ ಅವರು ಆ ವ್ಯಾಪಾರದಿಂದ ತೀರಾ ಹೊರಮುಖವಾಗಿ ಅವರು ಬಂದು ಇದನ್ನ ಮೊಟ್ಟ ಮೊದಲು ಅವರು ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿನ ಶುರು ಮಾಡಿದ್ರು. ಸೊ ಅದ ನಂತರ ನಾವು ಭಗವದ್ಗೀತೆ ಶುರು ಮಾಡಿದ್ವಿ. ಆವಾಗಿಂದ ಇಬ್ರು ಒಟ್ಟಿಗೆನೆ ಅದನ್ನ ನಾನು ವಾಚನ, ಅವರು ವ್ಯಾಖ್ಯಾನ ಮಾಡಕ್ಕೆ ಶುರು ಮಾಡಿದ್ರು. ನೀವು ಭಗವದ್ಗೀತೆಯ ಪ್ರವಚನ ಸುಮಾರು ಲೇಡೀಸ್ ಅಸೋಸಿಯೇಷನ್ಸ್ಗಳಲ್ಲಿ, ಪ್ರವಚನ ಮಂದಿರಗಳಲ್ಲಿ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪ್ರವಚನ ನೀಡಿದ್ದೀರಾ. ಹಾಗೇನೆ ಸಮ್ಮರ್ ಕ್ಯಾಂಪ್ಗಳಲ್ಲಿ ಮಕ್ಕಳಿಗೆ ಸಹ ಹೇಳ್ಕೊಟ್ಟಿದ್ದೀರಾ ಅಲ್ವಾ ಮೇಡಮ್? ನಾವು ಮೊಟ್ಟ ಮೊದಲು ಬಸವೇಶ್ವರ ನಗರದಲ್ಲಿ ಫಸ್ಟ್ ಮಾಡಿದ್ದು ಒಬ್ರು ಮನೆಯಲ್ಲಿ. ಆಮೇಲೆ ಅದರಿಂದ ಬಲಮುರಿ ದೇವಸ್ಥಾನದ ಒಂದಿದೆ, ಅಲ್ಲಿ ಶಿಫ್ಟ್ ಆದ್ವಿ. ಸೊ ಅಲ್ಲೊಂದು 4-5 ವರ್ಷ ನಡೀತು. ಅದಾದ್ಮೇಲೆ KR ರೋಡಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಅಂತ ಇದೆ. ಆಮೇಲೆ ಅಲ್ಲೂ ಒಬ್ರು ಮನೆಯಲ್ಲಿ ಒಂದಷ್ಟು ದಿನ ಅಲ್ಲೂ ಮಾಡಿದ್ವಿ. ಥಿಯೋಸಾಫಿಕಲ್ ಸೊಸೈಟಿಲಿ ಮಾಡಿದ್ವಿ, ಮನೆಯಲ್ಲೂ ಮಾಡಿದ್ವಿ. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ ಒಂದ್ಸಲ ಇತ್ತು. ಆಮೇಲೆ ಜಯನಗರ ಶಂಕರ ಕೃಪಾ ಶಂಕರ ಜಯಂತಿ ಮಂಡಳಿ, ಆಮೇಲೆ ರಾಗಿಗುಡ್ಡದ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಮೇಲೆ ಚಂದ್ರ ಲೇಔಟ್ ಕಾಳಿ ಧ್ಯಾನ ಮಂದಿರ, ಚಂದ್ರ ಲೇಔಟ್ ಗಣಪತಿ ದೇವಸ್ಥಾನ, ಆಮೇಲೆ ಬ್ರಹ್ಮ ಚೈತನ್ಯ ಮಂದಿರ, ಹೀಗೆ ಒಂದಷ್ಟು ಹಲವಾರು ಜಾಗಗಳಲ್ಲಿ ಮಾಡಿದೀವಿ. ನನಗೆ ನೆನಪು ಬಂದಿರೋದು ಇಷ್ಟು. ಇದಲ್ದಲ್ಲ ಮೇಡಮ್, ನೀವ್ ಮರೆತ್ ಬಿಟ್ರಿ ರಾಜಾಜಿನಗರದ ಕುಮಾರವ್ಯಾಸ ಮಂಟಪದಲ್ಲಿ. ರಾಜಾಜಿನಗರ ಕುಮಾರವ್ಯಾಸ ಮಂಟಪದಲ್ಲಿ
ಎಷ್ಟು ಮಾಡಿದೀವಿ ಏನ್ ಲೆಕ್ಕನೇ ಇಲ್ಲ. ವಿವೇಕ ಚೂಡಾಮಣಿಯಿಂದ ಹಿಡಿದು ಹಾ. ಭಗವದ್ಗೀತೆ ಆಗಿ ಹಾ. ಕುಮಾರವ್ಯಾಸ ಭಾರತನ್ನು ಕೂಡ ಪಾತ್ರ ಪರಿಚಯ ಎಲ್ಲ ಮಾಡಿದೀವಿ. ಹಾ ಅದೇ ಮೇಡಮ್, ಮೇನ್ ಅದನ್ನೇ ಮರ್ತ್ಬಿಟ್ರಿ ಹ್ಮ್. ನೀವು. ಅಷ್ಟೊಂದ್ ಜಾಗ ಮಾಡಿದೀರ ಅದರಲ್ಲೂ ನೀವು. ನಮಗೆ ಅತ್ಯಂತ ಅಚ್ಚುಮೆಚ್ಚಿನ ಪಾತ್ರ ಅಂತ ಕೃಷ್ಣನ ಪಾತ್ರ ಅಂತೂ ತುಂಬಾ ಪ್ರೀತಿಯಿಂದ ಹಾ. ಕುಮಾರವ್ಯಾಸ ಮಂಟಪದಲ್ಲಿ ಮಾಡಿದ್ವಿ. ಹಾ. ಪಾತ್ರ ಪರಿಚಯನೇ ಅದ್ರಲ್ಲಿ ಮಾಡಿದ್ವಿ. ಪಾತ್ರ ಪರಿಚಯನೇ. ಸೊ ಪಾತ್ರಗಳ ಮೂಲಕ ತಿಳ್ಕೊಳ್ಳೋದು ಮಹಾಭಾರತ ಕುಮಾರವ್ಯಾಸ ಬಗ್ಗೆ ಅಂತ. ಮಹಾಭಾರತ ಆಧಾರ ಮಾಡಿನೇ ಆ ಹಾ. ಪದ್ಯಗಳಲ್ಲೇ ಇಟ್ಕೊಂಡು ಮಾಡಿದ್ವಿ. ಹಾ ಓಕೆ ಓಕೆ. ಯಾಕೆ ತಿಳ್ಕೊಬೇಕು ನಾವು ಭಗವದ್ಗೀತೆ ಬಗ್ಗೆ, ಈಗಿನ ಲೈಫ್ ಸ್ಟೈಲ್ಗೆ ಅದನ್ನ ಹೇಗೆ ಅಳವಡಿಸ್ಕೋಬಹುದು ಅಂತ ಹೇಳ್ತೀರಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಂಗೆ ಅನ್ಸಿದ್ದು. ಯಾಕೆ ಅಂದ್ರೆ ಇದು ಪ್ರತಿಯೊಬ್ರು ಯಾಕೆ ಓದ್ಬೇಕು ಅಂದ್ರೆ ಇದು ಯಾರೋ ಅವರು ಇವರು ಹೇಳಿದ್ದು ಗೊತ್ತಿರೋದು ಕೇಳಿರೋದಲ್ಲ. ನೇರವಾಗಿ ಇದು ಭಗವಂತನ ವಾಣಿ. ಇದು ಯೋಗಶಾಸ್ತ್ರ ಆಗಿದೆ. ಇದು ನರನಾರಾಯಣರ ಸಂವಾದ ಆಗಿದೆ. ಶ್ರೀಕೃಷ್ಣಾರ್ಜುನ ಸಂವಾದ ಆಗಿದೆ. ಇದು ಬ್ರಹ್ಮ ವಿದ್ಯೆ ಆಗಿದೆ. ಇದು ಉಪನಿಷತ್ತಾಗಿದೆ. ಆದ್ರಿಂದ ಓದ್ಲೇಬೇಕು. ಭಗವದ್ಗೀತೆ ಒಂದು ದೊಡ್ಡ ಸಾಗರ. ಯಾರಿಗೆ ಏನು ಬೇಕು, ಎಷ್ಟು ಬೇಕು, ಯಾವುದು ಬೇಕು ಎಲ್ಲ ಕೊಡುತ್ತೆ. ಯಾರ್ಯಾರು ಏನೇನಕ್ಕೆ ಪಾತ್ರರಾಗ್ತಾರೋ ಅಂಥದ್ದೆಲ್ಲ ಸಿಕ್ಕತ್ತೆ. ಅಂದರೆ ಒಬ್ಬ ಬಕೆಟ್ ತೊಗೊಂಡು ಹೋಗ್ಬೋದು, ಒಂದು ಚಮ್ ತೊಗೊಂಡು ಹೋಗ್ಬೋದು, ಒಬ್ರು ಬಿಂದಿಗೆ ತೊಗೊಂಡು ಹೋಗ್ಬೋದು. ಅದ್ರ ತುಂಬ್ಕೊಂಡು ಆ ಸಾಗರದಿಂದ ಎಷ್ಟು ಬೇಕಾದ್ರೂ ತೊಗೊಂಬರ್ಬೋದು. ಎಲ್ಲರಿಗೂ ಎಲ್ಲಾನು ಸೂಟ್ ಆಗತ್ತೆ ಅಂತ ಹೇಳಕ್ ಬರಲ್ಲ. ಒಬ್ಬರಿಗೆ ಕರ್ಮಯೋಗ ಸೂಟ್ ಆಗುತ್ತೆ, ಒಬ್ಬರಿಗೆ ಜ್ಞಾನಯೋಗ ಸೂಟ್ ಆಗುತ್ತೆ, ಒಬ್ರಿಗೆ ಭಕ್ತಿ ಸೂಟ್ ಆಗುತ್ತೆ, ಒಬ್ಬರಿಗೆ ಧ್ಯಾನ ಸೂಟ್ ಆಗುತ್ತೆ. ಒಬ್ರು ನಿತ್ಯ ಜೀವನ ಹೇಗೆ ಮಾಡೋದು, ವಿದ್ಯೆ ಕಲಿಯೋದು ಹೇಗೆ, ಜ್ಞಾನ ಕಲಿಯೋದು ಹೇಗೆ, ಒಬ್ಬ ವಿದ್ಯಾರ್ಥಿ ಆಗೋ ಅಥವಾ ಒಬ್ಬ ಗೃಹಿಣಿಯಾಗೋ, ಒಬ್ಬ ವೈದ್ಯನಿಗಾಗೋ, ಯಾವ್ರಿಗೆ ಏನು ಬೇಕೋ ಅದೆಲ್ಲನೂ ಭಗವದ್ಗೀತೆ ಒಂದು ಸಾಗರದ ಥರ. ನೀವು ಹೋದಷ್ಟು ಎಷ್ಟು ಸಲ ಓದ್ತೀರಾ, ಎಷ್ಟು ಸಲ ಹೋಗ್ತೀರಿ, ಎಷ್ಟು ಥರ ಓದ್ತೀರಾ ಅಷ್ಟು ಥರ ಅರ್ಥ ಆಗುತ್ತೆ. ಅಷ್ಟು ವಿಸ್ತಾರ 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 ಆಳವಾಗಿ ಹೋಗ್ತಾನೆ ಇರುತ್ತೆ. ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಅದಕ್ಕೆ. ಸೊ ಅಷ್ಟು ಆಳಕ್ಕೆ ಹೋದಷ್ಟು ಇನ್ನೂ ಬೆಳ್ಕೊತಾನೇ ಇರುತ್ತೆ. ನಾವು ತಿಳ್ಕೊಂಡ್ರೆ ತೀರಾ ಒಂದು ಸಾಸಿವೆ ಕಾಳಿನಲ್ಲಿ ಒಂದು ಭಾಗ ಕೂಡ ಅಲ್ಲ ಅನ್ನೋ ಒಂದು ಭಾವ ಬರುತ್ತೆ. ಇತ್ತೀಚೆಗೆ ಯಾಕೆ ಇದು ರಿಲೆವೆನ್ಸಿ ಅನ್ಸುತ್ತೆ ಅಂದ್ರೆ ತುಂಬಾ ಜನಕ್ಕೆ ಸ್ಟ್ರೆಸ್ಸು, ಆಂಗ್ಸೈಟಿ, ಟೆನ್ಷನ್ನು ಇದೆಲ್ಲ ತುಂಬಾ ಜಾಸ್ತಿ ಆಗಿರೋ ಕಾರಣ ಇದು ಎಲ್ಲದಕ್ಕೂ ಸಮಾಧಾನ ಕೊಡುವಂಥದ್ದು ಭಗವದ್ಗೀತೆ. ಇದನ್ನ ಮನೋವಿಜ್ಞಾನ ಅಂತ ಕೂಡ ಕರಿಬಹುದು. ಮನೋವಿಜ್ಞಾನ. ಮನೋವಿಜ್ಞಾನ ಅನ್ಬೋದು ಒಂದು. ಎರಡನೇದು ಇದನ್ನ ಯೋಗಶಾಸ್ತ್ರ ಅಂತ ಕರೀತಾರೆ. ಆಮೇಲೆ ಶ್ರೀಮದ್ ಭಾಗವತನ ಪ್ರಯೋಗಶಾಸ್ತ್ರ ಅಂತಾರೆ, ಶ್ರೀಮದ್ ರಾಮಾಯಣನ ಪ್ರಯೋಗಶಾಸ್ತ್ರ ಅಂತಾರೆ, ಮಹಾಭಾರತನ ಉಪಯೋಗಶಾಸ್ತ್ರ ಅಂತ ಕರೀತಾರೆ, ಭಗವದ್ಗೀತೆನ ಮಾತ್ರ ಯೋಗಶಾಸ್ತ್ರ ಅಂತಾರೆ. ಜೊತೆಗೆ ಇದು ಆಚರಣಾ ಗ್ರಂಥ. ಸುಮ್ನೆ ಯಾರು ಹೇಳೋದಲ್ಲ. ಇದನ್ನ ಆಚರಣೆಗೆ ತಂದ್ರೆ ಮಾತ್ರ ಇದು ಪ್ರಯೋಜನ. ಅದನ್ನ ಓದ್ಬಿಟ್ಟು ಅದನ್ನ ಅಪ್ಲೈ ಮಾಡ್ಬೇಕು. ಅಪ್ಲಿಕೇಶನ್ ಇರತ್ತೆ. ಸುಮ್ನೆ ಓದ್ದೆ ಅದ್ರ ತಾತ್ಪರ್ಯ ಯಾರಿಂದಾನೋ ತಿಳ್ಕೊಂಡೆ ಅನ್ನೋದಲ್ಲ. ಇದರಲ್ಲಿ ಪೂರ್ತಿ ಸೈಂಟಿಫಿಕ್ ಅಪ್ಲಿಕೇಶನ್ ಇದೆ. ಓಕೆ. ಅದನ್ನ ಒಳಗಡೆ ಹೋದವ್ರಿಗೆ ಮಾತ್ರ ಅರ್ಥ ಆಗತ್ತೆ. ಅಂದ್ರೆ ಭಗವದ್ಗೀತೆ ನಾವ್ ಎಷ್ಟು ಸತಿನಾರು ಓದ್ಬೋದು, ಆದ್ರೆ ನಮ್ಮೊಳಗೆ ಭಗವದ್ಗೀತೆ ಹೋಗಿದ್ಯಾ, ಎಷ್ಟ್ ಸತಿ ಹೋಗಿದೆ? ನಾವು ಭಗವದ್ಗೀತೆ ಒಳಗೆ ಹೋಗೋದ್ ಬೇರೆ, ಭಗವದ್ಗೀತೆ ನಮ್ಮೊಳಗೆ ಎಷ್ಟ್ ಸತಿ ಹೋಗಿದೆ, ಎಷ್ಟು ಹೋಗಿದೆ ಅನ್ನೋದು ಪ್ರಶ್ನೆ. ಒಂದು ಎಕ್ಸಾಂಪಲ್ ಹೇಳ್ತೀರಾ ಮೇಡಮ್? ಅಂದ್ರೆ ನಮ್ಮೊಳಗೆ ಅದು ಅರ್ಥ ಆಗಿದ್ಯಾ, ಅಪ್ಲೈ ಮಾಡ್ಕೊಂಡಿದೀವಾ ಅಂತ ಒಂದು ಮಾಡೋದಿಕ್ಕೆ. ಅಂದ್ರೆ ಭಗವಂತನ ಇಲ್ಲಿ ಭಗವದ್ಗೀತೆ ಹೇಳೋ ಪ್ರಕಾರ ಇರೋದು ಒಂದೇ ತತ್ವ. ಭಗವಂತ ಒಬ್ಬನೇ ಇರೋದು. ಅವನೇ ಭಗವದ್ಗೀತೆಲೆ ಹೇಳ್ತಾನೆ, ಅಹಂ ಮಾತಾ ಧಾತಾ ಪಿತಾಮಹ ಅಂತ ಹೇಳ್ತಾನೆ. ಸೊ ಅವನ್ ಇರೋದು ಒಂದೇ ದೈವ ಅಂತಂದ್ರೆ ನಾವು ಬೇರೆ ಬೇರೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಿ. ಆದ್ರೆ ದೈವ ಒಂದೇ ಎಲ್ಲಾ ಕಡೆನೂ ಇದೆ ಅನ್ಬೇಕಾದ್ರೆ ನನಗಾದಂತ ಒಂದು ಚಿಕ್ಕ ಅನುಭವನ ಹೇಳ್ತೀನಿ. ಒಮ್ಮೆ ನಾವು ಶ್ರೀನಗರದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪ್ರವಚನ ಮಾಡ್ತಾ ಇದ್ವಿ. ಆ ಪ್ರವಚನ ಮಾಡುವಾಗ ನಮಗೆ ಒಂದ್ ಸ್ಟೇಜ್ ಕೊಟ್ಟಿದ್ರು. ಅಲ್ಲೊಂದು ಕೃಷ್ಣನ ವಿಗ್ರಹ, ಒಂದ್ ದೀಪ ಇಟ್ಟಿರೋರು, ಎಲ್ಲ ಮುಂದ್ಗಡೆ ಒಂದಿಷ್ಟು ಜನ ಬಂದು ಕೂತ್ಕೊಳ್ಳೋರು. ನಾವು 5:30 7:30 ತನಕ ಮಾಡ್ತಾ ಇದ್ವಿ. ಹೀಗಾದಾಗ ಒಂದ್ ದಿವಸ ಹೋಗೋ ಹೊತ್ತಿಗೆ ಏನಾಗಿದೆ, ಬರೀ ನಮ್ ಸ್ಟೇಜ್ ಸಿದ್ಧ ಆಗಿದೆ, ಅಲ್ಲಿ ಕೃಷ್ಣ ಇದೆ, ದೀಪ ಇಟ್ಟಿಯಾರ, ಹೂವಿಲ್ಲ, ದೀಪ ಇಟ್ಟಿಲ್ಲ, ಏನು ಮಾಡಿಲ್ಲ. ಯಾಕೋ ಪಿಚ್ ಅನ್ನಿಸ್ತು. ಸಾಮಾನ್ಯವಾಗಿ ಕೃಷ್ಣನ್ಗೊಂದು ಅವನಿರೋ ಕಡೆ ಒಂದ್ ದೀಪ ಹಚ್ಚಿ ಒಂದ್ ಹೂ ಹಾಕಿ ಮಾಡೋದು ನಮ್ಮ ಸಾಂಪ್ರದಾಯಿಕ ರೂಢಿ ಬಂದಿರುತ್ತೆ. ಸೊ ಇವತ್ತು ಯಾಕೆ ಹೀಗಾಗಿಲ್ಲ ಅಂತ ಒಂದ್ ಕ್ಷಣ ಅನ್ನಿಸ್ತು. ಆದ್ರೂ ಇರ್ಲಿ ಬಿಡು, ಅವನೇ ಒಂದು ಬೆಳಕು, ಭಗವಂತನೇ ಒಂದು ಬೆಳಕು, ಅವನಿರೋ ಕಡೆ ಕತ್ಲೆಯಲ್ಲಿರುತ್ತೆ, ನಾನು ಯಾಕೆ ಈ ಲೌಕಿಕವಾದ ದೀಪನ ಯಾಕೆ ನನ್ನ ನೆನಪಿಸ್ಕೋಬೇಕು ಅನ್ಕೊಂಡು ಸುಮ್ನೆ ಕೂತ್ಕೊಂಡ್ವಿ. ನಾವು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಒಂದ್ 15 ನಿಮಿಷ ಕಳೆದಿರ್ಬೋದು. ಯಾರೋ ಒಬ್ರು ಲೇಡಿ ಬಂದ್ರು. ಆ ಬಂದವ್ರು ಏನ್ ಮಾಡಿದ್ರು, ನರಸಿಂಹ
ಒಂದೆರಡು ದೀಪ ತಗೊಂಬಾರೋ ಅಂದ್ರು. ಆಮೇಲೆ ಅವನೇನ್ ಮಾಡ್ದ, ಒಂದ್ ದೊಡ್ಡದಾಗಿರೋ ಎತ್ತರವಾಗಿರೋ ಒಂದು ಕಂಬನ ಎಣ್ಣೆ ಬತ್ತಿ ಹಾಕಿ ತಗೊಂಬಂದು ಇಲ್ಲಿ ಹಚ್ಚಿ ದೀಪ ಹಚ್ಚಿಟ್ಟ. ನನಗೆ ಆ ಕ್ಷಣ ಮೈ ಜುಮ್ ಅಂತು. ಅಲ್ಲ, ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದು ಬೇರೆಯವ್ರಿಗೆ ಹೇಗ್ ಗೊತ್ತಾಗಕ್ ಸಾಧ್ಯ? ಯಾಕೆಂದ್ರೆ ಭಗವಂತ ಸರ್ವಾಂತರ್ಯಾಮಿ ಆಗಿರ್ಬೇಕು, ಎಲ್ಲರೊಳಗೂ ಇರೋದು ಅವನೇನೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ತೇನ ತೆಕ್ತೇನ ಭುಂಜಿತ ಅಂತ ಹೇಳಿದಾನೆ. ಇವಾಗ ಉಪನಿಷತ್ತೆಲ್ಲ ಹೇಳ್ತಾ ಇದೆ. ನಮ್ಗೆ ಯಾಕೆ ಅನುಭವಕ್ಕೆ ಬಂದಿಲ್ಲ? ಎಲ್ಲಾ ಕಡೆನೂ ಇರೋದು ಭಗವಂತನೇ ಅಲ್ವಾ? ಅವನಿಗೆ ಸರ್ವಾಂತರ್ಯಾಮಿ ಅಂದ್ಮೇಲೆ ನನ್ನ ಮನ್ಸಲ್ಲಿ ಇರೋದು, ಬೇರೆಯವ್ರ ಮನ್ಸಲ್ಲಿ ಇರೋದು ಎಲ್ರಿಗೂ ಗೊತ್ತಾಗತ್ತಲ್ವಾ? ಅಂಥ ಒಂದು ದಿವ್ಯವಾದಂತ ಅನುಭವ ನಾವು ಆಳಕ್ ಹೋದಾಗ ನಮ್ಗೆ ಹಂಗ ಅನುಭವ ಆಗತ್ತದ. ವೆರಿ ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್ ಆಂಟಿ. ನನ್ಗೆ ಒಂಥರ ಮೈ ನವ್ರೆ ಇರ್ತಾ ಇದೆ. ನಾವ್ ಮನ್ಸಲ್ಲಿ ಅನ್ಕೊಂಡಿದ್ದು ಅಲ್ಲಿ ಕಾಣಿಸ್ಬೇಕು, ಆಗ್ಬೇಕು ಅಂತಂದ್ರೆ ಇದೆಂತ ಒಂದು ಸೂಕ್ಷ್ಮವಾದ ವಿಚಾರ. ಯಾರ್ದೋ ಮುಖಾಂತರ ನಮ್ಮ ಇಚ್ಛೆನ ಈಡೇರಿಸ್ತಾನೆ ಭಗವಂತ. ನೇರವಾಗಿ ಬಂದು ಅವ್ನು ನಮಗ್ ದರ್ಶನ ಕೊಡೋದ್ರೆ ನಮ್ಗೆ ತಿಳ್ಕೊಳ್ಳೋ ಯೋಗ್ಯತೆನೂ ಇಲ್ಲ, ಶಕ್ತಿನೂ ಇಲ್ಲ, ಆ ಧೈರ್ಯ, ಅವನ್ ಕಣ್ ತುಂಬಾ ನೋಡೋ ಧೈರ್ಯನೂ ನಮ್ಗಿಲ್ಲ. ಯಾಕೆಂದ್ರೆ ಅವನು 1000 ಕೋಟಿ ಸೂರ್ಯ ಕೋಟಿ ಸಮಪ್ರಭಾ ಅಂತ ಹೇಳ್ತೀವಿ ಅವನಿಗೆ. ಅಂಥದ್ರಲ್ಲಿ ನಾವು ಬರಿಗಣ್ಣಲ್ಲಿ ನೋಡಕ್ ಸಾಧ್ಯ ಇಲ್ಲ. ಕರೆಕ್ಟ್ ಆಂಟಿ, ಕರೆಕ್ಟ್. ಇದನ್ನ ನೀವು ಒಂದು ಅಪ್ಲಿಕೇಶನ್ ಮೂಲಕ ಅಂತ ಹೇಳೋದು ಹೆಂಗೆ ಅಂತ ನಾವು ಅಳವಡಿಸ್ಕೊಂಡಿರೋದು ನೀವು ಅಂತ ಹೇಳಿ. ಅದೊಂದೇ ಅಲ್ಲ, ನಮಗ್ ಯಾವುದೇ ಎಂಥ ಕಠಿಣವಾದ ಸಂದರ್ಭ ಏನೇ ಬಂದ್ರು, ಎಂಥದೇ ಸಮಸ್ಯೆ ಬಂದ್ರು, ನಾವು ಕಣ್ಣು ಮುಚ್ಚಿ ನಂಬಿಕೆಯಿಂದ ಒಂದು ಪೇಜ್ ತೆಗೆದ್ರೆ ಅದರಲ್ಲಿ ನಮ್ಗೆ ಒಂದು ಪರಿಹಾರ ಅವತ್ತು ಸಿಕ್ಕೇ ಸಿಗುತ್ತೆ. ಆದ್ರೆ ನಾವು ಅದನ್ನ ಗುರುತಿಸೋ ಶಕ್ತಿ ನಮ್ಗಿರ್ಬೇಕಷ್ಟೆ. ಅಂದ್ರೆ ಇವಾಗ ನೀವು ನಿಮ್ ಪ್ರವಚನಗಳಲ್ಲಿ ಆಗಾಗ ಒತ್ತಿ ಒತ್ತಿ ಹೇಳೋದೇನು ಅಂತಂದ್ರೆ, ಭಗವದ್ಗೀತೆ ಈಸ್ ಅ ಕುಕ್ ಬುಕ್ ಫಾರ್ ಆಲ್ ಸಿಚುವೇಶನ್ಸ್. ಅಂದ್ರೆ ನೀವು ಯಾವುದೇ ಸಂದರ್ಭ ಆಗ್ಲಿ, ಏನೇ ಸಮಸ್ಯೆ ಇರ್ಲಿ, ಅದಕ್ಕೆ ಒಂದು ಸಮಾಧಾನ ಸಿಗತ್ತೆ ಅಂತ. ಇದನ್ನ ನೀವು ಅನೇಕ ಜನರಿಗೆ ಕೌನ್ಸಿಲಿಂಗ್ ಮಾಡುವಾಗ, ಅದರಲ್ಲೂ ಸಹ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತೀರಾ ನೀವು. ಅದನ್ನ ಮಾಡುವಾಗ ಹೇಗೆ ಇದನ್ನ ಸಮನ್ವಯಗೊಳಿಸಿದೀರಾ? ನಿಜ ಅಂದ್ರೆ ನೀವು ಈ ವಿಷಯನ ಎಷ್ಟು ಆಳವಾಗಿ ಎಲಾಬ್ರೇಟ್ ಆಗಿ ಹೇಳಿದ್ರುನು ಸಂತೋಷನೇ. ಯಾಕಂದ್ರೆ ನಮ್ದು ಇವಾಗಿನ ಜನರೇಷನ್ ಇರ್ಬೋದು ಅಥವಾ ನಮ್ ಲೈಫ್ ಸ್ಟೈಲ್ ಇರ್ಬೋದು, ಅದಕ್ಕೆ ನಮಗೆ ಈ ತರದ ಒಂದು ಪ್ರಾಚೀನ ಇತಿಹಾಸದಿಂದ ತಿಳ್ಕೊಂಡ್ರೆ ತುಂಬಾನೇ ಸಹಾಯ ಆಗತ್ತೆ ಅಂತ ಹೇಳಿ. ಮುಖ್ಯ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ, ಭಗವದ್ಗೀತೆ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಡಿಸಾಲ್ವ್ ಮಾಡುತ್ತೆ ಅಂತ ಹೇಳ್ಬೋದು. ಡಿಸಾಲ್ವ್, ಓಕೆ, ಸೂಪರ್. ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಬಂದಾಗ ಮನುಷ್ಯನ್ ಸಾಮಾನ್ಯವಾಗಿ 2 ವಿಚಾರ, ಅಂದ್ರೆ 2 ವ್ಯಕ್ತಿನೋ 2 ವಿಚಾರನೋ ಒಬ್ಬೊಬ್ರಿಗೊಂದು ಭಿನ್ನಾಭಿಪ್ರಾಯ ಇದ್ದಾಗ್ಲೋ, ಅದು ಗಂಡಾಗ್ಬೋದು ಹೆಣ್ಣಾಗ್ಬೋದು ಯಾವುದಾದ್ರೂ ಆಗ್ಬೋದು, ಒಂದು ಅದರಲ್ಲಿ ಗ್ರೀಡ್ ಅಥವಾ ಫಿಯರ್ ಇರುತ್ತೆ, ಅಥವಾ ಅಹಂಕಾರ ಇರುತ್ತೆ. ನಾನು 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 ತುಂಬಾ ಅಹಂಕಾರ ಇರುತ್ತೆ. ಅದಕ್ಕೆ ಭಗವದ್ಗೀತೆ ಹೇಗೆ ಉತ್ತರ ಕೊಡುತ್ತೆ ಅಂದ್ರೆ, ತ್ಯಾಗ ಅಂತ ಹೇಳುತ್ತೆ. ಹಾಗಾದ್ರೆ ನಾವು ಏನನ್ನ ತ್ಯಾಗ ಮಾಡಿದ್ರೆ ಶಾಂತಿ, ಸುಖ, ನೆಮ್ಮದಿ ಕಂಡ್ಕೋಬಹುದು ಅಂದ್ರೆ, ಅಹಂತೆ ಮಮತೆ, ನಾನು ನನ್ನದು, ನಂದೇನು ಇಲ್ಲ, ನಂದೇನು ನಡೆಯಲ್ಲ, ಎಲ್ಲ ಭಗವಂತನ ಇಚ್ಛೆ ಅಂತ ಯಾವನ್ ಅನ್ಕೋತಾನೆ, ಆವಾಗ ಅವನ್ ಮಾರ್ಗ ಸಲೀಸಾಗ್ಬಿಡುತ್ತೆ. ಆದ್ರೆ ಎಲ್ಲಾ ಮನುಷ್ಯರಿಗೂ ದೊಡ್ಡ ಪ್ರಾಬ್ಲಮ್ ಇರೋದು ಈಗೋ, ಅಹಂಕಾರ ಅಥವಾ ಒಂದು ಅತಿಯಾಸೆ ಅಥವಾ ಏನೋ ಒಂದು ಭಯ. ಈ ಮೂರನ್ನೇ ಹೇಳುತ್ತೆ ಅದರಲ್ಲಿ. ಸೊ ಹಾಗಾಗಿ ಫ್ಯಾಮಿಲಿ ಕೌನ್ಸಿಲಿಂಗ್ ಹೇಳುವಾಗ ಈ ತರದನ್ನೆಲ್ಲ ಬಳಸ್ತಾ ಇದ್ರೆ ಅವರು ಎಲ್ಲೆಲ್ಲಿ ಐಡೆಂಟಿಫೈ ಮಾಡ್ಕೋಬೇಕು. ನಾನು ಅಹಂಕಾರ, ಅದಕ್ಕೆ ಹೇಳೋದು ದ ಮ್ಯಾನ್ ನೋಸ್ ಹಿಮ್ಸೆಲ್ಫ್ ನೋಸ್ ದಿ ವರ್ಲ್ಡ್ ಬೆಟರ್ ಅಂತ. ತನ್ನನ್ನ ತಾನು ಅರಿತುಕೊಂಡ್ರೆ ಪ್ರಪಂಚ ಅರ್ಥ ಆಗತ್ತೆ ಅಂತ. ನನ್ಗೆ ಗೊತ್ತಿಲ್ಲದೆ ಬೇರೆಯವ್ರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇರ್ತೀವಿ, ಬೇರೆಯವ್ರಿಗೆಲ್ಲ ಸಲಹೆ ಕೊಡ್ತಾ ಇರ್ತೀವಿ, ನಮ್ಮದೇ ಅಭಿಪ್ರಾಯನ ಹೇಳ್ತಾ ಇರ್ತೀವಿ. ನಾನು ಏನು ಅನ್ನೋ ಒಂದು ಪ್ರಶ್ನೆನೆ ಮಾಡ್ಕೊಂಡಿರಲ್ಲ. ನನ್ನಲ್ಲಿ ಯಾವ ಗುಣ ಇದೆ, ಸತ್ವ ಗುಣನ, ರಜೋಗುಣನ, ತಮೋ ಗುಣನ, ಅಹಂಕಾರನ, ಭಯನ, ತರ್ಕನ, ಏನಿದೆ, ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರೋದು. ಸೊ ಈ ತರ ವಿಚಾರಗಳು ಫ್ಯಾಮಿಲಿ ಕೌನ್ಸಿಲರ್ ಸಹಾಯ ಮಾಡುತ್ತೆ. ಅಂದ್ರೆ ಈಗ ನೀವ್ ಹೇಳಿದ್ದು ಶಂಕರಾಚಾರ್ಯರದು ಇದ್ರಲ್ಲಿ ಶ್ಲೋಕದಲ್ಲೂ ಬರುತ್ತೆ, ತನ್ನ ಅರಿವ ಸಾಹಸವ. ನಮ್ಮನ್ನ ಅರಿತ್ಕೊಳ್ಳೋದಕ್ಕೂ ಸಾಹಸ ಮಾಡಿರ್ಬೇಕು. ಕೆಲವು ಸತಿ ನಮ್ಮನ್ನ ನಾವ್ ಅರ್ಥ ಮಾಡ್ಕೊಳಕ್ ಹೋದಾಗ್ಲೂನು ಆ ಕೋರ್ ವ್ಯಾಲ್ಯೂಸ್ ಏನ್ ನಂದು ಅಂತ ಭಯ ಆಗತ್ತೆ. ಅಯ್ಯೋ ನಾನ್ ಹಿಂಗ ಅನ್ನೋದು ಒಂದು ನಮ್ಗೆ ಅನ್ಸತ್ತೆ, ಮುಚ್ಚಾಕೊಂಡ್ಬಿಡ್ತೀವಿ. ಡಿಫೆಕ್ಟ್ ಅನ್ನ ಒಪ್ಕೊಳಕ್ ರೆಡಿ ಇರೋದಿಲ್ಲ. ಕರೆಕ್ಟ್. ಸೊ ಅದನ್ನ ಈಗ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಮಾಡಿದಾಗ ನೀವು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡು ನಡೆಯೋ ರೀತಿನಲ್ಲಿ ಪ್ರೇರೇಪಿಸ್ತೀರಾ ಅವರನ್ನ ಅಂತ ಹೇಳಿ.
ನಿಮ್ದೊಂದು ವಿಭಿನ್ನ ರೀತಿಯ ಸಮಾಜ ಸೇವೆ ಅಂತ ಹೇಳ್ಬೋದು ಮೇಡಮ್. ನಾನು ಸಮಾಜ ಸೇವೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಆಧ್ಯಾತ್ಮಿಕ ಪ್ರಸಾರ ಒಂದು ಸೇವೆ ತರ ಮಾಡಿದೀರಾ ನೀವು ಮತ್ತೆ ರಮೇಶ್ ಸರ್ ಇಬ್ರುನು. ಅದು ಪ್ರಚಾರ ಅಲ್ಲ, ನೀವ್ ಹೇಳ್ದಂಗೆ ಆಧ್ಯಾತ್ಮಿಕ ಪ್ರಸಾರ ಆಗ್ಬೇಕು. ಅದನ್ನ ಒಂದು ವ್ರತದ ತರ ನೀವು ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದೀರಾ. ಭಗವದ್ಗೀತೆ ಪ್ರಸಾರ ಆಗ್ಬೇಕು ಅಂತ ಹೇಳಿ. ಅದರಿಂದ ನೀವು ಯಾವತ್ತೂ ಏನೇ ರೀತಿಯಾದ ಒಂದು ಅಪೇಕ್ಷೆನೂ ಮಾಡಿಲ್ಲ. ಜನ ತಾನಾಗ್ ಬಂದ್ರು, ಕೇಳಿದ್ರು, ನಿಮ್ದು ಒಂಥರ ಫ್ಯಾನ್ ಫಾಲೋಯಿಂಗ್ ಬೇಸ್ ಆಗ್ತಾ ಹೋಯ್ತು ನಿಮಗ್ ಗೊತ್ತಿಲ್ದಲೇನೆ. ಇದನ್ನ ನಿಮ್ಮ ಸ್ಟೂಡೆಂಟ್ಸ್ ಏನೇನೆ ಒಂದು ಡಾಕ್ಯುಮೆಂಟೇಶನ್ ರೀತಿಯಾಗಿ ಅಂತ ಹೇಳಿ ಮಾಡಿದ್ದಾರೆ. ಬೇರೆಯವ್ರಿಗೂನು ನೀವ್ ಮಾಡಿರೋ ಈ ಪ್ರವಚನದ್ದು ವ್ಯಾಖ್ಯಾನಗಳು ದೂರ ತನಕ ಮುಟ್ಲಿ ಅಂತ ಹೇಳ್ಬಿಟ್ಟು ವ್ಯಾಸಪ್ರಜ್ಞಾ.com ಅಂತ ಹೇಳಿ ವೆಬ್ಸೈಟ್ ಶುರು ಮಾಡಿ ಸುಮಾರು ವರ್ಷ ಆಗಿದೆ. ಅದರಲ್ಲಿ ನೀವು ಮತ್ತೆ ಸರ್ ಇಲ್ಲಿ ತನಕ ಮಾಡಿರೋ ಎಲ್ಲಾ ಪ್ರವಚನಗಳದ್ದೂನು ಒಂದು ಡಾಕ್ಯುಮೆಂಟೇಶನ್ ಅವೈಲಬಲ್ ಇದೆ. ಸೊ ಅದರ ವಿಷಯ ತಿಳಿಸ್ತೀರಾ ಮೇಡಮ್? ಈ ನಮ್ಮ ವ್ಯಾಸಪ್ರಜ್ಞಾ.com ವೆಬ್ಸೈಟ್ ಅಲ್ಲಿ ಎಲ್ಲವನ್ನು ಹೆಚ್ಚು ಕಡಿಮೆ ನಾವು ಮಾಡಿರೋ ಪ್ರವಚನಗಳ ಎಲ್ಲಾ ಮಾಲಿಕೆನೂ ಇದೆ. ಅದರಲ್ಲಿ ಮುಖ್ಯವಾದಂಥದ್ದು ಶಂಕರ ಭಗವತ್ಪಾದರ ವಿವೇಕ ಚೂಡಾಮಣಿ, ಭಗವದ್ಗೀತೆ ಎಲ್ಲಾ 18 ಅಧ್ಯಾಯಗಳು, ವಾಚನ ವ್ಯಾಖ್ಯಾನ 2 ಇದೆ, ಮತ್ತೆ ಭಜಗೋವಿಂದಂ ಇದೆ, ರಮಣ ಮಹರ್ಷಿಗಳ ಉಪದೇಶ ಸಾರ ಇದೆ, ಶಿವಾನಂದ ಲಹರಿ ಇದೆ, ಸೌಂದರ್ಯ ಲಹರಿ ಇದೆ, ಆಮೇಲೆ ಮಂಕುತಿಮ್ಮನ ಕಗ್ಗ 945 ಪದ್ಯಗಳನ್ನು ವಾಚನ ವ್ಯಾಖ್ಯಾನ ಇದೆ ಅದರೊಳಗಡೆ. ಅಷ್ಟು ಇದೆ. ನಮಗೆ ಮುಖ್ಯವಾಗಿ ಪ್ರೇರಣೆ ಕೊಟ್ಟಂತ DVG ಅವರನ್ನು ನೆನೆಸ್ಕೊಳ್ಳೇಬೇಕು. ಮಂಕುತಿಮ್ಮನ ಕಗ್ಗ ಮತ್ತು ಜೀವನ ಧರ್ಮ ಯೋಗ ಪ್ರತಿಯೊಬ್ಬರು ಜೀವಮಾನದಲ್ಲಿ ಒಂದ್ಸಲಿನಾರು ಅದನ್ನ ಓದ್ಬೇಕು. ಸೊ ಇವಾಗ ಇದಿಷ್ಟರದ್ದೂನು ನೀವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋ ಎಲ್ಲಾ ಕಾರ್ಯಕ್ರಮದ್ದು ರೆಕಾರ್ಡಿಂಗ್ಸು ವ್ಯಾಸಪ್ರಜ್ಞಾ.com ನಲ್ಲಿ ಸಿಗತ್ತೆ, ಲಭ್ಯ ಇದೆ. ನಮ್ಮ ಕೇಳುಗರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಹಾಗೂ ನೀವು ಯಾಕೆ ಭಗವದ್ಗೀತೆನ ಅಷ್ಟೊಂದು ಪ್ರಸಾರ ಮಾಡ್ತೀರಾ ಅನ್ನೋದಕ್ಕಾಗಿ ಈ ಪ್ರಶ್ನೆ ಮೇಡಮ್. ಭಗವದ್ಗೀತೆನಲ್ಲಿ ಏನೇನಿದೆ? ಗೀತೆಯಲ್ಲಿ ಏನಿಲ್ಲ ಅಂತ ಕೇಳ್ಬೇಕು. ಯಾಕೆಂದ್ರೆ ಮನುಷ್ಯಂಗ್ ಬೇಸಿಕ್ ಆಗಿರೋ ಒಂದು ಆಹಾರದ ಬಗ್ಗೆ, ಒಂದು ವಿದ್ಯಾರ್ಥಿ ಹೇಗಿರ್ಬೇಕು, ಒಂದು ಗುರು ಹೇಗಿರ್ಬೇಕು, ನಾವ್ ಆಡೋ ಮಾತು ಹೇಗಿರ್ಬೇಕು, ಸಂಸಾರ ಅಂದ್ರೇನು, ಭಕ್ತಿ ಅಂದ್ರೇನು, ಕರ್ಮ ಯಾವುದು, ಧ್ಯಾನ ಯಾವುದು, ಆಮೇಲೆ ಶ್ರದ್ಧೆ ಅಂದ್ರೆ ಏನು, ಯೋಗ ಅಂದ್ರೇನು, ನಾವು ಕೊಡೋ ದಾನ ಹೇಗಿರ್ಬೇಕು, ಜ್ಞಾನ ಅಂದ್ರೆ ಯಾವುದು, ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ತ್ಯಾಗ ಅಂದ್ರೇನು, ಎಲ್ಲಾ ತಿಳಿಸುತ್ತೆ. ಎಲ್ಲದ್ರಲ್ಲೂ ಮುಖ್ಯವಾಗಿ ಹೇಳೋದು ತ್ಯಾಗ ಇರ್ಬೇಕು ಅನ್ನತ್ತೆ. ಅಂದ್ರೆ ಭಕ್ತಿ ಆಗ್ಬೋದು, ಕರ್ಮ ಆಗ್ಬೋದು, ಜ್ಞಾನ ಆಗ್ಬೋದು, ಯಾವ್ದಾರು ಕೊಡೋದಾಗ್ಬಾರ್ದು, ತ್ಯಾಗ ಬುದ್ಧಿ ಇರ್ಬೇಕು. ಯಾವ್ದೋ ಕಾಟಾಚಾರ ಕೊಡೋದೋ, ನಂಗೆ ಬೇಡ್ದಿರೋದ್ ಕೊಡೋದೋ ಅಂಥದೆಲ್ಲ ಆಗ್ಬಾರ್ದು. ಅಶ್ರದ್ಧೆ ಅಂತ ಕೇಳುತ್ತೆ. ಶ್ರದ್ಧೆ ಅಂದ್ರೆ ಹೇಗಿರ್ಬೇಕು, ಎಷ್ಟು ತರ ಶ್ರದ್ಧೆ ಇದೆ, ಎಷ್ಟು ತರ ದಾನ ಇದೆ, ಎಷ್ಟು ತರ ನಾವು ಆಚರಣೆ ಮಾಡ್ಬೇಕಾದಂತ ಧರ್ಮ ಯಾವುದು, ಇದನ್ನೆಲ್ಲ ಬೇಸಿಕ್ ಆಗಿ ತಿಳಿಸಿಕೊಡೋ ಅಂಥದ್ದು ಭಗವದ್ಗೀತೆ. ನಾನು ನನ್ನದು ಅನ್ನೋದು ಎಲ್ಲಾದ್ರಲ್ಲೂ ಬಿಟ್ರೆ ಮಾತ್ರ ಇದು ಯೋಗ ಆಗ್ಬಿಡುತ್ತೆ. ಕರ್ಮವು ಕರ್ಮಯೋಗ ಆಗುತ್ತೆ, ಭಕ್ತಿಯು ಭಕ್ತಿ ಯೋಗ ಆಗುತ್ತೆ, ಧ್ಯಾನವು ಧ್ಯಾನ ಯೋಗ ಆಗುತ್ತೆ, ಜ್ಞಾನವು ಜ್ಞಾನ ಯೋಗ ಆಗುತ್ತೆ. ಸೊ ಯೋಗ ಅನ್ನೋದಕ್ಕೆ ಅಷ್ಟು ಬರುತ್ತೆ. ಅದಕ್ಕೇನೆ ನೀವು ಒಂಥರ ಭಗವದ್ಗೀತೆನಲ್ಲಿ ಹೇಳಿರೋ ಪ್ರತಿಯೊಂದು ಒಂದ್ ರೀತಿಯಾದ ಯೋಗ ಅಂತ ಹೇಳೇನೆ ಹೇಳ್ತಾರೆ ಇದ್ರಲ್ಲಿ. ಅದಕ್ಕೇನೆ ಯೋಗದ ಬಗ್ಗೆ. ಯೋಗ ಅಂದ ತಕ್ಷಣಕ್ಕೆ ಬೇಕಾದಷ್ಟು ಅರ್ಥಗಳು ಬರುತ್ತೆ ಅದರಲ್ಲಿ. ಇತ್ತೀಚೆಗೆ ಯೋಗ ಅನ್ನೋದು ವ್ಯಾಯಾಮಕ್ಕೆ ಮಾತ್ರನೇ ಅದು ಪ್ರಚಲಿತ ಮೀಸಲಾಗಿದೆ. ಆದ್ರೆ ಅದಕ್ಕೆ ನಾವು ಮುಖ್ಯವಾಗಿ ನಾವು ಅನುಸರಿಸ್ತಾ ಇರುವಂತ ಯೋಗ ಅಂದ್ರೆ ಅರ್ಥ ಒಂದು ಪ್ರಾಪ್ತಿಯಿಂದ, ಇನ್ನೊಂದು ಯೋಗ ಅಂದ್ರೆ ಲಿಂಕ್, ಜೀವಾತ್ಮನ ಪರಮಾತ್ಮನ ಒಂದಾಗಿ ನೋಡೋದು ಯೋಗ. ಇನ್ನೊಂದು ಮುಖ್ಯವಾದ ಅರ್ಥ ಭಗವದ್ಗೀತೆಯಲ್ಲಿ ನಾವು ಕಂಡಂತ, ನಾವು ಜೀವನಕ್ಕೆ ಅಳವಡಿಸಿಕೊಂಡಂತ ಒಂದು ಯೋಗ ಅಂದ್ರೆ ಸಮತ್ವ ಮತ್ತೆ ಕೌಶಲ. ಎರಡು ನಿತ್ಯ ಜೀವನಕ್ಕೆ ಬೇಕಾಗಿರುವಂಥದ್ದು. ಯಾವ್ಯಾವ್ದ್ರಲ್ಲಿ ನಮಗೆ ಸಮತ್ವ ಬೇಕು? ಸಮತ್ವಂ ಯೋಗ ಉಚ್ಯತೆ, ಯೋಗ ಕರ್ಮಸು ಕೌಶಲಂ ಅಂತ ಹೇಳುತ್ತೆ. ಸಮತ್ವನೇ ಯೋಗ. ಸಮತ್ವ ಅಂದ್ರೆ ಹೇಗೆ? ಮನುಷ್ಯನ್ಗೆ ಯಾವಾಗ್ಲೂ ಮನಸ್ಸಾಗ್ಲಿ ಪರಿಸ್ಥಿತಿ ಆಗ್ಲಿ ಯಾವಾಗ್ಲೂ ಒಂದೇ ತರ ಇರಲ್ಲ. ಏರು ಪೇರು ಮೇಲೆ ತೆಳಗೆ ಆಗ್ತಾನೆ ಇರುತ್ತೆ. ಸೊ ಅದ್ರಲ್ಲಿ
ಸುಖ ಬಂದ ಹಿಗ್ಗೋದು, ದುಃಖ ಬಂದ ಕುಗ್ಗೋದು, ನಷ್ಟ ಲಾಭ ಆದ್ರೆ ಹಿಗ್ಗೋದು, ನಷ್ಟ ಆದ್ರೆ ಕೊರಗೋದು. ಯಾವ್ದಾದ್ರು ಹರ್ಷ, ಸುಖ, ಉದ್ವೇಗ ಇದೆಲ್ಲ ಜಾಸ್ತಿ ಜಾಸ್ತಿ ಇಂಪ್ಯಾಕ್ಟ್ ಆಗೋ ಸ್ಥಿತಿ ಬಂದಾಗ ಆಗ ನಾವು ಮನಸ್ಸಿನ ಸ್ಥಿತಿ ಸಮನಾಗಿರೋದು ಹೇಗೆ, ಹೇಗೆ ಸಮತ್ವ ಕಾಪಾಡ್ಕೊಳ್ಬೇಕು. ಲಾಭ ಬರ್ಲಿ, ಜಯ ಅಪಜಯ ಬರ್ಲಿ, ಲಾಭ ನಷ್ಟ, ಸುಖ ದುಃಖ, ಚಳಿ ಮಳೆ ಗಾಳಿ, ವಾತಾವರಣ, ಪ್ರಕೃತಿ ಏನಾದ್ರು ತಗೊಳ್ಳಿ, ಎಲ್ಲದಕ್ಕೂ ಉತ್ತರ ಸಿಗತ್ತಿದ್ರಲ್ಲಿ. ಸೊ ಅದರಿಂದ ಅದೆರಡು ಒಂದು ಚೂರು ವ್ಯತ್ಯಾಸ ಆದ್ರೂ ಕೂಡ ದೇಹ ಮನಸ್ಸು ಎರಡು ವ್ಯತ್ಯಾಸ ಆಗ್ಬಿಡುತ್ತೆ. ಸೊ ಆ ದೇಹ ಮನಸ್ಸು ವೈಜ್ಞಾನಿಕವಾಗಿ ನೋಡಿದ್ರೆ ಎರಡು ಸುಸ್ಥಿತಿಲಿದ್ರೆ ಮನುಷ್ಯ ಬದುಕಕ್ ಚೆನ್ನಾಗಿ ಶಾಂತಿ ನೆಮ್ಮದಿ ಬದುಕಕ್ಕಾಗೋದು. ಆಗ ಬದುಕ್ಬೇಕಾದ್ರೆ ಮನುಷ್ಯನ ಮನಸ್ಥಿತಿ ಸಮಸ್ಥಿತಿಲಿ ಇರ್ಬೇಕು. ಅದರಿಂದ ಇದು ಮನೋವಿಜ್ಞಾನ ಅಂತ ಕೂಡ ಪದೇ ಪದೇ ನಾ ಹೇಳ್ತೀನಿ ಇದನ್ನ. ಹೌದು, ಮನೋವಿಜ್ಞಾನ ಅಂತ ಕರೆಕ್ಟ್. ಯಾಕೆಂದ್ರೆ ಎರಡಕ್ಕೂ ಇದು ಯೋಗ ಅಂತಾರೆ. ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ ಅಂತ ಯೋಗ ಹೇಳುತ್ತೆ. ಸೊ ಗೀತೆಯಲ್ಲಿ ಅಧ್ಯಯನ ಮಾಡಿದ್ರೆ, ಮುಖ್ಯವಾಗಿ ಮಾಡಿದ್ರೆ ಮನುಷ್ಯನ್ ಯಾವ್ಯಾವ್ದನ್ನ ಕಟ್ಕೊಂಡೆ ಅದೆಲ್ಲ ಭ್ರಮೆ ಅಂತ ಅರ್ಥ ಆಗುತ್ತೆ. ಆ ಭ್ರಮೆ ದೂರ ಆಗುತ್ತೆ. ಇನ್ನೊಂದು ಕೌಶಲ ಅಂತ ಹೇಳ್ತಾರೆ. ಈ ಕೌಶಲ ಯಾಕೆ ಬೇಕು? ಡಿಪ್ಲೊಮಸಿ ಅಷ್ಟೇ, ಇನ್ನೇನು ಇಲ್ಲ. ಕೌಶಲ್ಯ, ಕೌಶಲ್ಯತೆ, ಕುಶಲತೆ ಯಾಕೆ ಬೇಕು ನಮ್ಗೆ? ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅದಕ್ಕೆ. ಸಾಧಾರಣವಾಗಿ ಯಾರೋ ಒಬ್ರು ನಮ್ಗೆ ಒಬ್ಬ ಮನುಷ್ಯ ಚೆನ್ನಾಗಿ ಗೊತ್ತಿರ್ತಾನೆ, ಇವ್ನು ಸರಿ ಇಲ್ಲ ಅಂತ. ಅವನೇನೋ ನಮ್ಮ ಹತ್ರ ದುಡ್ಡು ಕೇಳಕ್ ಬರ್ತಾನೆ. ನಮ್ಮ ಹತ್ರ ಇದ್ರು ನಮಗ್ ಕೊಡಕ್ ಇಷ್ಟ ಇರಲ್ಲ. ಅವ್ನ್ ಸರಿ ಇಲ್ಲ ಅಂತ ಗೊತ್ತಿರುತ್ತೆ ನಮ್ಗೆ, ಕೊಟ್ಟು ಕಳ್ಕೊಳಕ್ ಇಷ್ಟ ಇಲ್ಲ. ಹೋಗ್ಲಿ ಅಂತ ಒಂದ್ಸಲ ಕೊಟ್ಬಿಡ್ಬೋದು. ಆದ್ರೆ ಪದೇ ಪದೇ ಅವ್ನ ಅದೇ ಇಟ್ಕೊಂಡ್ರೆ ಏನ್ ಮಾಡೋದು? ಆಗ ಕೌಶಲ ಬಳಸ್ಬೇಕು. ಅಯ್ಯೋ ಈಗ ಇಷ್ಟೋ ತನಕ ನನ್ನ ಹತ್ರನೇ ಇತ್ತು, ಇವ್ ಸ್ವಲ್ಪ ಮುಂಚೆ ಬರಕ್ಕಿಲ್ವಾ, ಈಗ ತಾನೇ ಕೊಟ್ಟು ಕಳ್ಸಿದ್ದಲ್ಲ ಅಂತ ಹೇಳಿದಾಗ ಅವನ್ ಮನ್ಸಿಗೂ ನೋವಾಗಲ್ಲ, ನಮ್ ಮನ್ಸಿಗೂ ಅಯ್ಯೋ ನಾ ಈ ತರ ಕೊಡ್ಲಿಲ್ಲ ಅಂತ ಅನ್ನೋದು ಗಿಲ್ಟ್ ಇರಲ್ಲ. ಸೊ ಇಂಥ ಒಂದು ಕೌಶಲ್ಯನ ಹೇಳ್ಕೊಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತ ಒಂದು ಅಶ್ಯೂರೆನ್ಸ್ ಕೊಡ್ತಾನೆ ಇದ್ರಲ್ಲಿ. ಎಂಥಾದಾರು ಇರ್ಲಿ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಎಂಥ ಕ್ಷಣದಲ್ಲೂ ನೀನ್ ಯಾವಾಗ ಬೇಕಾದ್ರೂ ನನ್ನನ್ನ ನೆನ್ಸ್ಕೊಂಡ್ರೆ ನಿನ್ ಯೋಗಕ್ಷೇಮ ನನಗ್ ಬಿಟ್ಬಿಡು. ನಾನೇ 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 ಅನ್ನೋದ್ ಬಿಟ್ರೆ ನೀನೇ 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 ಅಂತ ಹೇಳು, ಅವಾಗ ನಿನ್ ಯೋಗಕ್ಷೇಮ ನಾನ್ ನೋಡ್ಕೊಳ್ತೀನಿ ಅಂತಾನೆ. ಜೊತೆಗೆ ಅಕಸ್ಮಾತ್ ಎಷ್ಟೋ ಜನಕ್ಕೆ ಪಾಪ ಪ್ರಜ್ಞೆ ಇರ್ಬೋದು, ನಾ ಏನೋ ಪಾಪ ಕರ್ಮ ಮಾಡಿದೀನಿ, ನಾನ್ ಪಾಪದಿಂದ ಈ ಜನ್ಮದಲ್ಲಿ ನಂಗೆ ಇನ್ನೆಷ್ಟು ಜನ್ಮ ಬರುತ್ತೋ, ಏನ್ ಉದ್ಧಾರ ಆಗ್ತೀನೋ ಅನ್ನೋ ಇರುವಾಗ ಅದು ಕೊನೇ ಅಧ್ಯಾಯದಲ್ಲಿ ಒಂದು ಉತ್ತರ ಕೊಡ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನ್ ಅಳಬೇಡ. ಅರ್ಜುನನ ನಮ್ಮ ಪ್ರತಿನಿಧಿ ಅರ್ಜುನ. ಸೊ ಅವನಿಗೆ ನಮಗೆ ಹೇಳ್ದಂಗೆ ಹೇಳ್ತಾನೆ, ನೀ ಏನೇನ್ ಅನ್ಕೊಂಡಿದ್ಯೋ ಇದು ಒಳ್ಳೇದು ಕೆಟ್ಟದ್ದು ಧರ್ಮ ಅದೆಲ್ಲ ಬಿಟ್ಬಿಡು, ಕೇವಲ ನನ್ನಲ್ಲಿ ಶರಣಾಗತನ ಆಗು. ನಾನು ನಿನ್ ಎಲ್ಲಾ ಪಾಪಗಳಿಂದ ಬಿಡಿಸಿ ನಿನಗ್ ಬಿಡುಗಡೆ ಕೊಡ್ತೀನಿ, ಮೋಕ್ಷ ಕೊಡ್ತೀನಿ. ಇದಕ್ಕಿಂತ ಅಶ್ಯೂರೆನ್ಸ್ ಯಾರು ಕೊಡಕ್ ಸಾಧ್ಯ? ಯಾವ ಮನುಷ್ಯರು ಯಾವ ದೇವತೆಗಳು ಕೊಡಕ್ಕಾಗಲ್ಲ. ಆದ್ರಿಂದ ಇದನ್ನ ಕೃಷ್ಣಂ ಒಂದೇ ಜಗದ್ಗುರು ಅಂತ ಸದಾ ಹೇಳೋದು. ಅವನನ್ನ ಇಲ್ಲಿ ಎಲ್ಲೂ ಕೂಡ ವೇದವ್ಯಾಸರು ಕೃಷ್ಣ ವಾಚ ವಿಷ್ಣು ವಾಚ ಏನು ಹೇಳಿಲ್ಲ, ಕೇವಲ ಭಗವಾನು ವಾಚ ಅಷ್ಟೇ ಹೇಳಿದ್ದಾರೆ. ಹೌದು. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಸ ಶ್ರೇಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಮ ಇತಿ ಭಗ ಇತೀರಿತ. ಅಂದ್ರೆ ಭಗವಂತನಿಗೆ ಇದಿಷ್ಟು ಗುಣಗಳಿದೆ ಅಂತ ಹೇಳ್ತಾರೆ ಅದನ್ನ. ಅದರಿಂದ ಭಗವಾನು ವಾಚ, ಕೃಷ್ಣನೂ ಅಲ್ಲ, ರಾಮನೂ ಅಲ್ಲ, ಗಣೇಶನೂ ಯಾವ ದೇವರು ಅಲ್ಲ. ಇಲ್ಲಿ ಭಗವಂತ ಅಂದ್ರೆ ಅವನು ನಿರಾಕಾರ ರೂಪನು. ಅವನು ಯಾವ ಆಕಾರ ಬೇಕಾದ್ರೂ ತಾಳಬಲ್ಲ. ಅವನು ನಿರಾಕಾರನು ಹೌದು, ಸಾಕಾರನು ಹೌದು. ಇದನ್ನೆಲ್ಲ ತಿಳಿಸೋದೆ ಈ ನಮ್ಮ ಅತ್ಯಂತ ಅಚ್ಚುಮೆಚ್ಚಿನ ಭಗವದ್ಗೀತೆ. ಈ ಸತಿ ಒಂದು ವಿಭಿನ್ನ ಪ್ರಯೋಗ ಮಾಡೋಣ ಅಂತ ಅನ್ಕೊಂಡಿದೀವಿ ಮೇಡಮ್. ಒಂದು ರ್ಯಾಪಿಡ್ ಫೈರ್ ರೌಂಡ್. ನಿಮ್ಗೆ ಈ ಒಂದು ವರ್ಡ್ ಕೇಳಿದಾಗ ಏನ್ ನಿಮ್ ಮನ್ಸಿಗೆ ಬರತ್ತೆ ಅದನ್ನ ಹೇಳಿ ನೀವು. ಇಲ್ಲಿ ತನಕ ನೀವ್ ಮಾತಾಡಿದ್ರಲ್ಲೇ ಒಂದೆರಡು ವರ್ಡ್ಸ್ ಅನ್ನು ತೆಕ್ಕೊಂಡಿದೀನಿ ನಾನು. ಜ್ಞಾನ, ಗಂಗೆ, 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 ಪರಿಶುದ್ಧತೆ, ವಿಶುದ್ಧತೆ, ಬಿಳುಪು. ಕರ್ಮ, ಯಮುನಾ, ಕಪ್ಪು. ಕರ್ಮ, ಕರ್ಮ ಫಲಗಳು. ಭಕ್ತಿ, ಅದು ಸರಸ್ವತಿ, ಅದು ಗುಪ್ತಗಾಮಿನಿ, ಯಾರಿಗೂ ಪ್ರದರ್ಶನಕ್ಕೆ ಕಾಣುವಂಥದ್ದಲ್ಲ, ಅದು ಅಂತರಂಗದ ಪ್ರಶ್ನೆ ಆಗತ್ತೆ. ಆದ್ರಿಂದ ಭಗವದ್ಗೀತಾ ಅನ್ನೋದು ತ್ರಿವೇಣಿ ಸಂಗಮ ಆಗಿದೆ. ಗೀತೆ ಅನ್ನೋದು ಒಂದು ಭಾವ ಸಂಗಮ. ಭಾರಿ ಸಂತೋಷ ಆಯ್ತು ಮೇಡಮ್ ಅದು ಈ ತರ ಕೇಳಿ. ಯಜ್ಞ ಅಂತಂದ್ರೆ? ಯಜ್ಞ ಅಂದ್ರೆ ಸಮರ್ಪಣೆ. ನಮ್ಮಲ್ಲಿರುವ ಒಂದು ವಿದ್ಯೆ ಆಗಿರ್ಬೋದು, ಹಣ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಆಹಾರ ಆಗಿರ್ಬೋದು, ಯಾವ್ದಾರು ಆಗ್ಲಿ ಹಂಚಿ ತಿನ್ನೋದನ್ನ ಹೇಳುತ್ತೆ. ಯಜ್ಞ ಅಂದ್ರೆ ಸಮರ್ಪಣಾ ಭಾವ.
ಅಂದ್ರೆ ಪ್ರಕೃತಿನೇ ಅದನ್ನೆಲ್ಲ ಹೇಳುತ್ತೆ ನಮ್ಗೆ. ಹೌದು. ಪ್ರಕೃತಿ ಹಾ. ತೋರಿಸ್ತಾ ಇದೆ. ಹೌದು. ಮರಗಳಲ್ಲಿ ಹಣ್ಣು ಬಿಡುತ್ತೆ ತನಗೋಸ್ಕರ ಅಲ್ಲ, ಹ್ಮ್. ಮೋಡ ಮಳೆ ಸುರಿಸುತ್ತೆ ತನಗಾಗಿ ಅಲ್ಲ. ಹಂಗಾಗಿ. ಸೊ ಎಲ್ಲ ತ್ಯಾಗವನ್ನ ಮತ್ತೆ ಹಂಚಿಕೊಂಡು ಬಾಳೋದನ್ನ ಪ್ರಕೃತಿ ತೋರಿಸ್ತಾ ಇದೆ ನಮ್ಗೆ. ಗೋಮಾತೆ ಹಾಲು ಕೊಡುತ್ತೆ, ತಾನು ಕುಡಿಯಲ್ಲ. ಭೂಮಾತೆ ಅನ್ನ ಕೊಡ್ತಾಳೆ, ತಾನು ತಿನ್ನಲ್ಲ. ಸೊ ಇದೆಲ್ಲಾನು ಕೂಡ ಪ್ರಕೃತಿ ಮನುಷ್ಯ ಹೇಗಿರ್ಬೇಕು ಅಂತ ತೋರಿಸುತ್ತೆ. ಆದೃಶ್ಯ ಮನುಷ್ಯ ಮಾತ್ರ ಇದು ನೋಡಿ ಕಲ್ತ್ಕೊಳ್ಳೋದೇ ಇಲ್ಲ. ಕಲಿಯೋದು. ನಾನು ನಾನು ನಂದು ನಂದು ಇದನ್ನೇ ಬೆಳೆಸ್ಕೊಂಡು ಹೋಗಿರ್ತಾನೆ ಹೊರತು ಹಾ. ನೀನ್ ಹೀಗಿರ್ಬೇಕು. ಎಲ್ಲವನ್ನ ಪ್ರಕೃತಿ ಭಗವಂತನಿಗೆ ಸೇರಿದ್ದು, ಯಾವುದು ನಮ್ಮದಲ್ಲ. ನಾವು ಕೇವಲ ಮಾಲಿ ಅಷ್ಟೇ, ಇಲ್ಲಿ ಹಾ. ಮಾಲೀಕರಲ್ಲ ನಾವು. ಹ್ಮ್. ಎಲ್ಲವನ್ನು ಇದ್ದು ಹಾಗಾದ್ರೆ ನಾವು ಬಳಸಬಾರ್ದ ಇದೆಲ್ಲ? ನಮ್ದು ಹ್ಮ್. ಓನರ್ಶಿಪ್ ಯಾವ್ದಕ್ಕೂ ಇಲ್ಲ. ಹ್ಮ್. ಆದ್ರೆ ನಾವ್ ಇಲ್ದಿದ್ದಾಗ ಏನ್ ಬೇಕಾದ್ರೂ ಬಳಸ್ಬೋದು, ಹ್ಮ್. ಯಾವ್ದಕ್ಕೂ ನಮ್ಗೆ ಓನರ್ಶಿಪ್ ಇರಲ್ಲ. ಯಾಕೆಂದ್ರೆ ನಾವು ಹೋದ್ಮೇಲೂ ಇದೆಲ್ಲ ಇದ್ದೇ ಇರುತ್ತೆ, ನಾವ್ ಇದ್ದಾಗ್ಲೂ ಇದಿಲ್ಲೇ ಇರುತ್ತೆ. ಇರುತ್ತೆ. ಆದ್ರೆ ನಾವು ಅದ್ ಕಂಡ್ಕೊಂಡ್ಬಿಟ್ಟಿರ್ತೀವಿ, ಈ ಜಾಗ ನಂದು, ಈ ಒಡವೆ ನಂದು. ಒಂದಲ್ಲ ಒಂದ್ ದಿವಸ ಇದೆಲ್ಲ ಮುಗ್ದು ಹೋಗುತ್ತೆ. ಈಗ ತಂದಿದ್ದು ಸಂಪಾದನೆ ಒಂದ್ ದಿವಸ ಮುಗ್ದೋಗುತ್ತೆ, ಹ್ಮ್. ಮಾಡಿದ್ದ ಅಡಿಗೆ ಒಂದಿನ ಮುಗ್ದೋಗುತ್ತೆ. ಮುಗ್ದೋಗುತ್ತೆ. ಎಲ್ಲಾನು ಮುಗ್ದು ಹೋಗ್ತಾ ಇದೆ. ಇವಾಗ ಮನುಷ್ಯನ ಆಯಸ್ಸು ಒಂದಿನ ಮುಗಿಯತ್ತಲ್ವಾ? ಸೊ ಹೌದು. ಹಾಗೆ ಅಂಥದಕ್ಕೆ ಇದು ಹುಟ್ಟಿದವನೆಲ್ಲರೂ ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯತೆ ನತ್ವಂ ಶೋಚಿತು ಮರಸಿ ಅಂತ ಹೇಳಿದಾನೆ. ಹೌದು. ಹುಟ್ಟಿದವ್ರಿಗೆ ಬೇಕೋ ಬೇಡೋ ಎಲ್ಲರೂ ಒಂದಿನ ಹೋಗ್ಲೇಬೇಕು. ಇರುವಾಗ ಹೇಗ್ ಬದುಕ್ಬೇಕು ಅನ್ನೋದಷ್ಟೇ ತೋರ್ಸ್ಕೊಡ್ತೀವಿ. ಹೌದು. ಇನ್ನೊಂದು ಲಾಸ್ಟ್ ವರ್ಡ್ ಮೇಡಮ್. ಪುಷ್ಪ. ರೋಸ್. ಆಹಾ, ಅದಂಗೆ ರೋಸ್ ಅಂತ ತಕ್ಷಣ ನಿಮ್ಗೆ ನೆನ್ಪಾಯ್ತು? ಒಂದು ರೋಸ್ ಅನ್ನೋದು ಲೌಕಿಕದಲ್ಲಿ ನಾವು ಒಂದು ಸಣ್ಣ ಒಂದು ಚಲನಚಿತ್ರದಲ್ಲಿ ಭಾಗವಹಿಸಿದ್ದು ಒಂದು. ಹಾ. ಎರಡನೇದು, ಅದ್ರಲ್ಲಿ ಎಷ್ಟೇ ಮುಳ್ಳಿದ್ರು ಅದರ ಸೌಂದರ್ಯ, ಅದರ ಅರ್ಪಣೆ ಭಗವಂತನಿಗೆ ಆಗತ್ತೆ. ಅದು ಭಗವಂತನಿಂದ ಸೃಷ್ಟಿ ಆದದ್ದು, ಹ್ಮ್. ಭಗವಂತನಿಗೆ ಅರ್ಪಣೆ ಕೂಡ ಮಾಡ್ತೀವಿ. ಹಾ. ಆದ್ರಿಂದ ನಂಗೆ ಅದು ತುಂಬಾ ಇಷ್ಟ ಆಯ್ತು. ಅದೇ ಕಾನ್ಸೆಪ್ಟ್ ಮೇಲೆ ರೋಸ್ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ನಲ್ಲಿ ನೀವು ಮತ್ತೆ ನಿಮ್ಮ ಮೊಮ್ಮಗಳ ಜೊತೆ ಹೌದು. ಆಕ್ಟ್ ಕೂಡ ಹೌದು. ಮಾಡಿದೀರ. ಅಧ್ಯಾತ್ಮ ಅಂದ್ರೆ ಸಂಸಾರದಿಂದ ದೂರ ಇರೋದಲ್ಲ, ಇದ್ರಲ್ಲೇ ಇದ್ದು ಭಗವಂತನಲ್ಲಿ ತಲ್ಲೀನವಾಗಬಹುದು. ಸಂಸಾರದ ಕಷ್ಟ ಸುಖ ತಿಳಿದು ಒಂದರ್ಥದಲ್ಲಿ ಅಂಟ್ಕೊಂಡ್ರು ಅಂಟ್ಕೊಳ್ದೇ ಇರೋ ಸಮಚಿತ್ತ ಮನೋಭಾವವೇ ಸ್ಪಿರಿಚುಯಾಲಿಟಿ ಅಂತ ತಿಳಿಸ್ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ಗೆ ನಿಮ್ಮನ್ನ ಇಂಟರ್ವ್ಯೂ ಮಾಡಿ ಒಂದು ಧನ್ಯತಾ ಭಾವ ಬಂತು ನಮ್ಗೆ. DVG ಅವರೇ ರಚನೆ ಮಾಡಿದಂಥ ಒಂದು ಚಿಕ್ಕ ಶ್ಲೋಕ ಇದು. ಹ. ಭಜನಂದ ಕುಮಾರಂ ಸರ್ವಸುಖ ಸಾರಂ ತತ್ವವಿಚಾರಂ ಬ್ರಹ್ಮಪರಂ. ಭಜನಂದ ಕುಮಾರಂ ನಿಖಿಲ ನಿಗಮ ಸಾರಂ ನಿರ್ಮಲ ಜ್ಞಾನಪೂರಂ. ನಿಖಿಲ ನಿಗಮ ಸಾರಂ ನಿರ್ಮಲ ಜ್ಞಾನಪೂರಂ. ಪರಿಹೃತ ಭವಭಾರಂ ಬ್ರಹ್ಮ ತತ್ವ ಪ್ರಚಾರಂ. ಭಜನಂದ ಕುಮಾರಂ ಸರ್ವಸುಖ ಸಾರಂ ತತ್ವ ವಿಚಾರಂ ಬ್ರಹ್ಮಪದಂ. ಭಜನಂದ ಕುಮಾರಂ ಪ್ರಕೃತಿ ಜಲಧಿ ತೀರಂ ದ್ವಂದ್ವ ಮೋಹಾಪಹಾರಂ. ಪ್ರಕೃತಿ ಜಲಧಿ ತೀರಂ ದ್ವಂದ್ವ ಮೋಹಾಪಹಾರಂ. ಕೃತ ಜಗದುಪಕಾರಂ ಕೃಷ್ಣ ಗೀತಾವತಾರಂ. ಕೃತ ಜಗದುಪಕಾರಂ ಕೃಷ್ಣ ಗೀತಾವತಾರಂ. ಭಜನಂದ ಕುಮಾರಂ ಸರ್ವಸುಖ ಸಾರಂ ತತ್ವ ವಿಚಾರಂ ಬ್ರಹ್ಮಪದಂ. ಭಜನಂದ ಕುಮಾರಂ ಭಜನಂದ ಕುಮಾರಂ ಭಜನಂದ ಕುಮಾರಂ. ಭಗವದ್ಗೀತೆ ಹೆಚ್ಚುಗಾರಿಕೆ ಏನು ಅಂದರೆ, ಇದಕ್ಕೆ 5000 ವರ್ಷಗಳ ಇತಿಹಾಸ ಇದೆ. 5000 ವರ್ಷಗಳ ಹಿಂದೆ ನಡೆದಂಥ ಇಂಥ ಒಂದು ಘಟನೆ, ಇಂಥ ಒಂದು ಗ್ರಂಥ ರಚನೆ ಆದಮೇಲೆ ಇದು ಇವತ್ತಿಗೂ ಪ್ರಸ್ತುತ ಅನ್ನೋದಕ್ಕೆ ಉದಾಹರಣೆ ಅಂದರೆ, ಇದು 75ಕ್ಕೂ ಹೆಚ್ಚು ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ.
ಅದರಲ್ಲಿ 60ಕ್ಕೂ ಹೆಚ್ಚು ಫಾರಿನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಆಗಿದೆ. ಇಂಥ ಅದ್ಭುತವಾದ ಭಗವದ್ಗೀತೆ ಇನ್ನೂ ಹೆಚ್ಚು ಜನರಿಗೆ ತಲುಪಲಿ ಅಂತ ನಮ್ಮ ಅಭಿಲಾಷೆ. ಅದಕ್ಕೆ ಪೂರಕವಾಗಿ ಸಿಕ್ಕಿದ್ದು ನಮ್ಮ ಅನುಭವ ಕೆಫೆ. ಅನುಭವ ಕೆಫೆ ಇದರ ಅತಿಥಿಗಳ ಅನುಭವವನ್ನು ಅತ್ಯಂತ ಸುಂದರವಾಗಿ ಸಂಗ್ರಹ ಮಾಡಿ ಜನಗಳನ್ನು ಮುಟ್ಟಿದೆ. ಅದಕ್ಕಾಗಿ ನಾನು ಅನುಭವ ಕೆಫೆಗೆ ಕೃತಜ್ಞನಾಗಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಯು ಕ್ಯಾನ್ ಬಿ ಆರ್ ಗೆಸ್ಟ್ ಅಟ್ ಅನುಭವ ಕೆಫೆ ಪಾಡ್ಕಾಸ್ಟ್. ಶೋ ನೋಟ್ಸ್ನಲ್ಲಿ ನಮ್ಮ ಡೀಟೇಲ್ಸ್ ಇದೆ, ನಮ್ಮನ್ನ ಸಂಪರ್ಕಿಸಿ. ನಿಮ್ಗೆ ನಮ್ಮ ಕಾನ್ಸೆಪ್ಟ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪಾಡ್ಕಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಾಡ್ಕಾಸ್ಟ್ ಪ್ರೊಡಕ್ಷನ್, ಐಡಿಯೇಷನ್ ದೀಪ್ತಿ ರಾವ್, ಎಡಿಟಿಂಗ್ ಸಪೋರ್ಟ್ BS ವೆಂಕಟೇಶ್ ರಾವ್, ಸಂಗೀತ ಶ್ರೀಮತಿ ಉಷಾ ಶ್ರೀನಾಥ್ ಹಾಗೂ ಗಣೇಶ್ ವಿ ಭಾರದ್ವಾಜ್, ಕವರ್ ಆರ್ಟ್ ಸುನಿಧಿ ಹರೀಶ್. ತನುವೆಂಬ ಭಾಂಡವ ತೊಳೆದು ಪುಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು, ತನುವೆಂಬ ಭಾಂಡವ ತೊಳೆದು ಪುಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು, ಘನವಾಗಿ ಮನೆಯನ್ನು ಬಳಿದು, ಘನವಾಗಿ ಮನೆಯನ್ನು ಬಳಿದು, ಅಲ್ಲಿ ಮಿನುಗುವ ತ್ರಿಗುಣದ ಒಲೆಗುಂಡ ನೆನೆದು, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ, ಅನುಭವದಡುಗೆಯ ಮಾಡಿ.